ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಖಾಸಗಿ ಶಾಲೆಗಳ ವಿರುದ್ಧ ಈ ದಿನ ನಾವು ಆಂಗ್ಲ ಮಾಧ್ಯಮದಲ್ಲಿ ಹಾಕಿರುವಂತಹ ನಾಮಫಲಕಗಳ ವಿರುದ್ಧವಾಗಿ ಖಾಸಗಿ ಶಾಲೆ ಹಾಗೂ ಸರ್ಕಾರಿ ಶಾಲೆ ಹಾಗೂ ಅನುದಾನಿತ ಹಾಗೂ ಅರೆ ಅನುದಾನಿತ ಎಲ್ಲ ಶಾಲೆಗಳಲ್ಲಿ ಹಾಕಿರುವ ನಾಮಫಲಕಗಳು ಅಥವಾ ಬ್ಯಾನರ್ಗಳು, ಫ್ಲೆಕ್ಸ್ ಬಂಟಿಂಗ್ಸ್ಗಳ ಬಗ್ಗೆ ನಾವು ಇವತ್ತು ಮನವಿಯನ್ನು ಕೊಡಲಿಕ್ಕೆ ಶಿಕಾರಿಪುರ ನಗರದ ಪುರಸಭೆಗೆ ನಾವು ಆಗಮಿಸಿದ್ದೇವೆ. ಇದಕ್ಕಿಂತ ಮುಂಚೆ ಕೂಡ ಒಂದು 6 ತಿಂಗಳ ಮುಂಚೆ ಕೂಡ ಇದೇ ತರ ಪುರಸಭೆ ಬಂದು ನಾವು ಮನವಿ ಕೊಟ್ಟು ಹೋಗಿದ್ದೇವೆ. ಅವರು ಯಾವುದೇ ರೀತಿ ಆಕ್ಷನ್ಗಳು ತಗೊಂಡಿಲ್ಲ. ಇನ್ನು 60% ಅಲ್ಲ 100% ಕನ್ನಡ ಆಗಿದೆ. ನಾವು 7 ಕೋಟಿ ಕನ್ನಡಿಗರಿದ್ದು ನಾವ್ ಏನ್ ಮಾಡಿದಂಗ ಆಗ್ತಾ ಐತಿ? ನಾವೇನು ಕನ್ನಡ ಮಾತಾಡ್ಬೇಕಾ ಬೇಡ, ಇಲ್ಲಿ ಇರ್ಬೇಕಾ ಬೇಡ? ಬೇರೆ ರಾಜ್ಯದವ್ರು ಬಂದು ಇಲ್ಲಿ ದಬ್ಬಳಿಕೆ ಮಾಡ್ಬೇಕಾ ನಮ್ಮ ಹತ್ರ? ಹಾಗಾಗಿ ನಮಗೆ 60% ಕನ್ನಡ ಕಡ್ಡಾಯವಾಗಿ ಸುತ್ತೋಲೆ ಏನಿದೆ ಆ ತರ ಮಾಡ್ಲೇಬೇಕಂತ ಹೇಳಿ ನಾವು ಉಗ್ರವಾಗಿ ಹೋರಾಟ ಮಾಡ್ತೇವೆ. ಇನ್ನ 7 ದಿನ ಅವರಿಗೆ ಗಡುವು ಕೊಡ್ತಾ ಇದ್ದೇವೆ. 7 ದಿನದ ಒಳಗಡೆ ನಮಗೆ ಏನು ಸರಿಪಡಿಸ್ಲಿಲ್ಲ ಅಂದ್ರೆ ಪುರಸಭೆಗಾಗಲಿ ಆಗ್ಲಿ, ತಹಸೀಲ್ದಾರ್ ಆಫೀಸ್ ಆಗ್ಲಿ, ಮತ್ತೊಂದಾಗ್ಲಿ ಯಾವ ಆಫೀಸು ಬಿಡಲ್ಲ ನಾವು. ಎಲ್ಲರೂ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಲ್ಲ ಯುವಕರೆಲ್ಲ ಸೇರಿ ನಾವು ಉಗ್ರವಾಗಿ ಹೋರಾಟ ಮಾಡಿ ಮಸಿ ಬೆಳೆಯ ಕೆಲಸ ನಾವು ಮಾಡೇ ಮಾಡ್ತೇವೆ ಅಂತ ಘಂಟಾಘೋಷಕವಾಗಿ ಈ ಶಿಕಾರಿಪುರ ಪುರಸಭೆ ಹತ್ರ ಹೇಳ್ತಾ ಇದ್ದೇವೆ. ಮನವಿ ಮಾಡಿದ್ವಿ. ಅನಸ್ಪಾಟ್ ಸರ್, ನಮ್ಮ ಕರ್ನಾಟಕ ಮುಖ್ಯಮಂತ್ರಿಗಳು ಏನು ಸುತ್ತೋಲೆ ಕೊಟ್ಟಿದ್ದಾರೋ 60% ಕಡ್ಡಾಯ ಕನ್ನಡ ಆಗಿರ್ಬೇಕು. ನಾವು ಇಂಗ್ಲೀಷು ಅದ್ರ ಇರೋದಲ್ಲ. ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ. ನಾವು ನಿಮಗೆ ಮೊನ್ನೆ ಹೇಳಿದ್ವಿ 6 ತಿಂಗಳ ಹಿಂದೆನೆ, ಸರ್ ನಮಗೆ ಬ್ಯಾನರ್ ಆಗಲಿ, ಖಾಸಗಿ ಹೋಟೆಲ್ ಯಾವುದೇ ಆಗಲಿ, ಆಫೀಸ್ ಆಗಲಿ, ನಗರದಲ್ಲಿ ಇಂಗ್ಲೀಷನ್ನು ಕಡ್ಡಾಯ ತೊಳಗೊಳಿಸಿ ಅಂತ ನೀವೇನು ಮಾಡಿದ್ದೀರಿ? ಇಲ್ಲಿವರೆಗೂ ಎಷ್ಟು ಬ್ಯಾನರ್ ಮಾಡಿಸಿದ್ರಿ ಸರ್? ತಕ್ಷಿರೋದಕ್ಕೆ ನಾನು ವರದಿ ತೊಗೊತಾ ಇದ್ದೀನಿ. ನೋಟಿಸ್ ಇಶ್ಯೂ ಮಾಡಿರೋದು ಫೈಲಲ್ಲಿ ಇದೆ ಆಯ್ತಾ. ಆಮೇಲೆ ನಮ್ಮೂರು ಆ್ಯಕ್ಷನು ಮಾಡಿದ್ದಾರೆ. ಲೀಸ್ ನಂಬರ್ ಅಂತ ನನಗೆ ಆಮೇಲೆ ಗೊತ್ತಾಗುತ್ತೆ. ಇವ್ರು ಬಂದು ಅಲ್ಲ ಒಂದು ನಿಮಿಷ ಹೇಳ್ಬಿಡ್ತೀನಿ. ನೀವು ಬಂದು ನೋಡಿದ್ದೀವಿ ವಿತ್ ಫೋಟೋಸು ಇಷ್ಟಿಷ್ಟು ಹಾಕಿದ್ದೀರಿ ಇಲ್ಲ ಹಂಗಂತಾನೆ ನೋಟಿಸ್ ಕೊಟ್ಟಿದ್ದೀವಿ. ಫೋಟೋ ನೋಡಿದ್ದಾರೆ. ಮ್ಯಾಕ್ಸಿಮಮ್ ಎಲ್ಲ ಅಟೆಂಡ್ ಮಾಡಿದ್ದೀವಿ. ತದನಂತರದಲ್ಲಿ ಇನ್ನೂ ಇದೆ ಅಂತ ಹೇಳಿದ್ದೀರಿ. ಅದು ನಾನು ಒಪ್ಕೊಳ್ತೀನಿ. ಅದಕ್ಕೆ ಆ್ಯಕ್ಷನ್ ತಗೊಳ್ಳೇಬೇಕು. ನಾವು ಮಾಡ್ತೀವಿ. ಒಂದು ಎರಡನೇದು ಬಂದ್ಬಿಟ್ಟು ಇನ್ನೊಂದು ಸೀಸನ್ ಒಂದು ನಮ್ಮ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಕನ್ನಡ ಧ್ವಜಸ್ತಂಭ, ಕನ್ನಡ ಭವನ ಎಲ್ಲ ಆಗಿದೆ. ಅಪ್ರೂವಲ್ ಆಗೋ ಹಂತದಲ್ಲಿದೆ. ಬಾಡಿ ಮೀಟಿಂಗ್ ಇತ್ತು, ಪಾಸ್ ಮಾಡಿ ಎಲ್ಲ ಮಾಡಿದೆ ಅಲ್ಲ. DC ಆಫೀಸಿಂದ ಅಪ್ರೂವಲ್ ಆಗೋಷ್ಟೇ ಇಲ್ಲಿಗೆ ಬಂದಿದೆ ಆಯಿತಾ, ಬರುತ್ತೆ. ಅದನ್ನು ಇಷ್ಟರಲ್ಲೇ DC ಆಫೀಸ್ ಬರ್ತೀವಿ. ನಾವೆಲ್ಲರೂ ಅವ್ರ ಕೈ ತೋರಿಸ್ಬೇಕಂತ ಹೇಳ್ತೀನಿ. ಮತ್ತೆ ಎರಡನೇ, ಈಗ ನೀವು ಡೈಲಿ ಓಡಾಡೋ ಮಾರ್ಗ ಯಾವ ಸರ್? ಓಡಾಡೋ ಡೈಲಿ ಓಡಾಡ್ತೀವಿ ಇಡೀ ಟೌನ್ ಮಾರ್ಗ. ಈಗ ನಾವೆಲ್ಲ ಬರ್ತೀವಿ. ನಾನು ಅಬ್ಸರ್ವ್ ಮಾಡಿದ್ದೀನಿ ಸರ್, ನಾವೆಲ್ಲ ಈಗ ಬರ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೆ ಸರ್ ಕನ್ನಡ ಬರಲ್ಲ ಸರ್. ನೀವು ಕನ್ನಡಿಗರೇ, ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ಅವರಿಗೆ ಸರ್. ಒಂದು ನಾಳೆ ಕನ್ನಡ ಸರ್. ಈಗ ರೀಸೆಂಟ್ಲಿ SSLC ರಿಸಲ್ಟ್ ಬಂದ್ಮೇಲೆ ಸರ್ ಎಲ್ಲಾ ಖಾಸಗಿ ಶಾಲೆಗಳು ಅಥವಾ ನಮ್ಮ ಖಾಸಗಿ ಶಾಲೆಗಳು ಇರ್ಬೋದು ಅಥವಾ ಸರ್ಕಾರಿ ಶಾಲೆಗಳು ಮಾಡಿದಾರಲ್ವಾ ಸರ್? ಇದ್ರ ಬಗ್ಗೆ ಒಂದು ಸುತ್ತೋಲೆ ತೆಗಿಬೋದು ಸರ್. ತಾವು ಕೂಡ ನಾವೇ ಬಂದು ಬಡ್ಕೊಡ್ದೆ ಎಚ್ಚರ ಮಾಡಬೇಕಾದ ಪರಿಸ್ಥಿತಿ ನಮ್ಮಲ್ಲಿದೆ. ಹೇಳೋಕ್ಕಿಂತ ಮುಂಚೆನೂ ಅದರ ನಂತರನೂ ಕರೆಸಿ 2-3 ಸಲ ಹೇಳಿದ್ದೀನಿ. ವಾರ್ನಿಂಗ್ ಕೊಟ್ಟಾಗಿ ನೆಕ್ಸ್ಟ್ ನೋಟಿಸ್ ಕೊಟ್ಟಿದ್ದೀನಿ. ಎಲ್ಲ ದಾಖಲೆಗಳು ನೋಡಿದ್ದಾರೆ. ಶಾಲೆಗಳಿಗೆ ಕೊಟ್ಟಿರುವಂತ ನೋಟಿಸ್ ನೋಡಿದ್ರಾ? ಅಂಗಡಿ ಕೊಟ್ಟಿರೋದು ನೋಟಿಸ್ ಕೊಟ್ಟಿಲ್ಲ. ನಾವು ಶಾಲೆಗಳಿಗೆ ಅವ್ರಿಗೆ ಲೆಟರ್ ನಾವು ಈಗ ಟಾಪಿಕ್ ಮಾತಾಡ್ತಾ ಇರೋದು ಖಾಸಗಿ ಶಾಲೆ ಗೊತ್ತಿದೆ ನನಗೆ. ಶಾಲೆದು ಇವಾಗೆ ಚರ್ಚೆ ಆಗ್ತಾ ಇರೋದು ಸರ್. ಶಾಲೆ ಇವಾಗ ಇದ್ದಲ್ಲ ಸರ್. ಒಂದು ತಿಂಗಳಿಂದ ಬ್ಯಾನರ್ ಮತ್ತೆ 1 ತಿಂಗಳಿಂದ ಬ್ಯಾನರ್ ಬಿಡ್ತಿದ್ದ. ನೀವು ಈಗ ಚರ್ಚೆ ಬಂದ್ ಸರ್. ಅದು ಕೂತ್ಕೋಬೇಕಂತ ಹೊರಟ ನಾವು ಕೂತ್ಕೊಂಡು ನಡೆಯುತ್ತೀವಿ. ನಮಗೆ ಅದಂತೂ ತೊಂದರೆ ಇಲ್ಲ. ನಮ್ಮ TN ನಾರಾಯಣ ಗೌಡರು ನಮಗೊಂದು ಆನ್ಸರ್ ಕೊಟ್ಟಿದ್ದಾರೆ. ನಾವು ಬಡದು ಹೇಳೋ ಪರಿಸ್ಥಿತಿಗಳು ಬೇಡ. ತಾವು ಕನ್ನಡಿಗರಾಗಿ ನಂಬ್ಕೊಂಡಿದ್ದೀರಾ, ನಿಮ್ ಕರ್ತವ್ಯ ನೀವು ದಯಮಾಡಿ